ಸಂಘ ಇರಲಾರ್ದ ಯಾವ ಮನುಷ್ಯನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಇದ್ರೆ ಏನ್ ಮಾಡಕ್ ಸಾಧ್ಯ ಇದೆ? ಅವನಿಗೂ ಊಟ ಆಹಾರ ಬೇಕಲ್ಲ, ಮತ್ತು ಕೊಡೋರು ಯಾರು? ಅದಕ್ಕೆ ಸಂಘ ಬೇಕಂದ್ರು. ಸಂಘದಲ್ಲಿ ಇದ್ದುಕೊಂಡು ಸಂಘದಲ್ಲಿ ಇರ್ತಕ್ಕಂಥ ಆ ನಡೆ ನುಡಿಗಳನ್ನು ಚಾಚು ತಪ್ಪದೆ ಕಾರ್ಯಗತ ಮಾಡುವುದು ಅದು ಸತ್ಸಂಗ ಅಂದ್ರು. ಈಗ ಒಬ್ಬನ ಕೈಲೇ ಮಾಡಂತಂದ್ರೆ ಸಾಧ್ಯ ಐತನ? ಏನೂ ಸಾಧ್ಯ ಇಲ್ಲ ಒಬ್ಬನ ಕೈಲಿ. ಅದಕ್ಕೆ ಮುಂದೆ ಗುರಿ ಇರಬೇಕು, ಹಿಂದ ಗುರು ಇರ್ಬೇಕಂದ್ರು. ಈಗ ಒಂದು ಹಾಡನ್ನು ಹಾಡ್ತಿರ್ತೀವಿ ನಾವು, ಕೇವಲ ಹಾಡಿದ್ರೆ ಅದು ಅಷ್ಟು ಚಂದ ಅನಿಸೋದಿಲ್ಲ. ಅದ್ರ ಜೊತೆಗೆ ಎಲ್ಲ ಸಂಗೀತಗಾರರು ಇದ್ರೆ ಅದು ಎಷ್ಟು ಚಂದಾಗಿ ಪರಿಣಮಿಸ್ತೈತಿ. ಹಂಗ ಸತ್ಸಂಗ ಅಂತಂದ್ರೆ ಅವರ ಒಳ್ಳೆಯ ಮಾತುಗಳು ನೀವೆಲ್ಲರೂ ಶಾಂತ ಚಿತ್ತದಿಂದ ಕೇಳಿದ್ರೆ ಅಂದ್ರೆ ಈ ಜನ್ಮ ಸಾರ್ಥಕ. ಈ ಜನ್ಮವನ್ನು ಸಾರ್ಥಕ ಪಡಿಸಲಿಕ್ಕೆ ನಾವು ಇಲ್ಲಿ ಹುಟ್ಟಿ ಬಂದಿದ್ದೀವಿ. ನಾವು ಎಂದಾದ್ರೂ ಚಿಂತೆ ಮಾಡಿವನು ಒಮ್ಮೆರ ನಾ ಎದಕ್ಕೆ ಹುಟ್ಟಿ ಬಂದಪ್ಪ? ಈ ಶರೀರ ಕಾಯಂ ಇರ್ತೈತನು? ಹೋಗೋ ಮುಂದೆ ಶರೀರ ಒಯ್ತೇವೆ ನೀವು? ಇಲ್ಲ. ಹುಟ್ಟುವಾಗೂ ರೂಪಿಲ್ಲ ನಮಗ, ಹೋಗೋ ಮುಂದೂ ರೂಪಿಲ್ಲ. ಇದು ನಡು ಬಂದಂತ ರೂಪಿದು. ಈ ರೂಪ ಬಂದರೂ ಸಹಿತ ಬಾಲ್ಯದೊಳಗೆ ಈ ರೂಪ ಇತ್ತ ನಮಗ? ಇಲ್ಲ. ಯೌವನದಲ್ಲಿ ಈ ರೂಪ ಇತ್ತ ನಮಗ? ಇಲ್ಲ. ವೃದ್ಧಾಪ್ಯದೊಳಗಂತೂ ಮೊದಲಿನಂದು ಯೌವನ ಇದ್ದಂಗ ರೂಪ ಇತ್ತನ? ಇಲ್ಲ. ಮತ್ತೆ ಈ ಶರೀರ ನನ್ನದು ಅಲ್ಲ. ಮತ್ತಿದು ನನ್ನದ ಶರೀರ ಇತ್ತಂತಂದ್ರ ನನಗೆ ಎಷ್ಟೋ ವಯಸ್ಸಾದ್ರೂ ಸಹಿತ ಯೌವನದೊಳಗೆ ಯಾವ ರೂಪ ಇರ್ತೈತಿ ಅದರಾಗ ಇಟ್ಕೋಬೇಕಾಗಿತ್ತಲ್ಲ. ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ಬೇರೆ ನವಲಿ ಏನೇನೋ ಹಚ್ಕೋತಾರ, ಆದ್ರೂ ತೊಳೆದಿಂದ ಎಲ್ಲ ಹೋಗ್ಬೇಕು. ಹಂಗ ಇದು ಹುಟ್ಟಂಬುದು ಸಹಿತ ನಮ್ದು ಒಂದಿಲ್ಲ ಒಂದಿನ ಸಾವು ಇದ್ದದ್ದಾಯಿ. ಮತ್ತೆ ಈ ಶರೀರ ಮೇಲೆ ಯಾಕೆ ನಾವು ಮೋಹ ಮಾಡ್ತೀವಿ? ಎದರ ಸಂಬಂಧ ಈ ಶರೀರ ನಂದು 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 ಅಂತಂದು ಬಡದಾಡ್ತೀವಿ ನಾವು? ಎಲ್ಲಕ್ಕೂ ನಾನೆಂಬ ಅಹಂಕಾರದಿಂದ ಮೆರಿತೀವಿ. ಎಲ್ಲಾನು ನಾನ ಮಾಡಕತ್ತೀನಿ, ನಾ ಇದ್ರ ಮನೆ ಅಂತೀವಿ. ಎಷ್ಟೋ ಮಂದಿ ಹಿಂದ ಆ ಮನಿ ಇದ್ದವ್ರು ಹೋಗ್ಯಾರ, ಆದ್ರೂ ಸಂಸಾರ ನಡೆದೈತಿ. ಮುಂದೆ ನಾವು ನಡೆಸ್ಕೊಂಡು ಹೋಗ್ಯಾರಿ. ಮತ್ತೆ ಇಂಥ ತಿಳುವಳಿಕೆ ಮಾತುಗಳು ಕೇಳೋದ ಸತ್ಸಂಗ. ಇದಕ್ಕೆ ಸತ್ಸಂಗ ಅಂತ ಅಂದ್ರ ನಮ್ಮ ಶರೀರ ಇದು ನನ್ನದಲ್ಲ, ಇದು ಇನ್ನೊಬ್ಬರ ಕಡೆಯಿಂದ ದೇಣಿಗೆಯಾಗಿ ಬಂದ ಶರೀರ. ಮತ್ತೆ ಬಂದೈತಂದಾಗ ಮತ್ತೆ ನಾ ಕೊಡಬೇಕಲ್ಲ. ಈ ಒಂದು ತಗೊಂಡು ಬಂದಿನ ಒಬ್ಬರ ಕಡೆ ಉಪಯೋಗ ಮಾಡಿದೆ, ಮತ್ತೆ ಅವ್ರಿಗೆ ಮುಟ್ಟಿಸ್ಬೇಕಿಲ್ಲ ನಾನು. ಈಗ ಹೊಲದಲ್ಲಿ ಏನೋ ಮಣ್ಣು ಗಿಣ್ಣು ಎಳೆದಿರ್ತೈತಿ, ಸ್ವಲ್ಪ ಗುದ್ಲಿ ಸಲ್ಕಿ ಕೊಡ, ಈಗ ತಂದು ಕೊಡ್ತೀನಿ ಅಂತಂದು ತಗೊಂಡು ಹೋಗ್ತೀವಿ. ನಮ್ಮೆಲ್ಲ ಕೆಲಸ ಮುಗಿದಿಂದ ಮತ್ತೆ ಅವ್ರ ವಸ್ತು ಅವ್ರಿಗೆ ಒಪ್ಪಿಸ್ಬೇಕಿಲ್ಲ ನಾವು. ಹಂಗ ಆ ಪರಮಾತ್ಮನಿಂದ ಬಂದಂತ ಈ ಶರೀರ, ಆ ಪರಮಾತ್ಮನಿಂದ ಬಂದ ಶರೀರ ಮತ್ತು ಒಳ್ಳೆದಕ್ಕೆ ಉಪಯೋಗ ಮಾಡಬೇಕು, ಕೆಟ್ಟದಕ್ಕೆ ಉಪಯೋಗ ಆದ್ರೆ ಎದಕ್ಕೆ ಬಂತು? ಅದಕ್ಕೆ ಸಾರ್ಥಕ ಮಾಡ್ಕೋಬೇಕಾಗೈತಿ ಈ ಜನ್ಮವನ್ನು ನಾವು. ಇದು ಎಂದಿಗೂ ನನ್ನದು ಅಲ್ಲ. ಮತ್ತೆ ಇದರೊಳಗೆ ನಾವು ಏನು ತುಂಬಬೇಕಪ್ಪ? ಈ ಶರೀರದೊಳಗೆ ಏನು ತುಂಬಬೇಕು? ಈ ಶರೀರದಿಂದ ಏನನ್ನು ನಾವು ಪಡಿಬೇಕು? ನಾವು ಏನನ್ನು ಪಡಿಬೇಕು ಮೊದಲು ನಾವು ಚಿಂತೆ ಮಾಡಬೇಕು. ವಿಚಾರ ಐತಿ ನಮ್ಮಲ್ಲಿ, ಎಲ್ಲ ಪ್ರಾಣಿಗಳಿಗೂ ಐತಿ. ಆದ್ರೆ ಆ ಪ್ರಾಣಿಗಳಿಗೆ ವಿಚಾರ ಶಕ್ತಿ ಇಲ್ಲ. ಆದ್ರೆ ನಮಗ ಮನುಷ್ಯ ಜೀವಿಗೆ ವಿಚಾರ ಶಕ್ತಿ ಉಂಟು. ಆ ವಿಚಾರ ಶಕ್ತಿ ಐತಂತಂದ ನಾವು ಮನುಷ್ಯರು ಎಲ್ಲರೂ ತಗೋತೀವಿ, ಕೊಡ್ತೀವಿ, ಮಾತನಾಡ್ತೀವಿ. ನಮಗೆ ವಿಚಾರ ಶಕ್ತಿಯಿಂದ ಏನ್ ಬೇಕಾದಂತ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ಮತ್ತು ಪ್ರಾಣಿಗಳು ನಮ್ಮಂತೆ ಸಂಸಾರ ಮಾಡ್ತಾವ, ಅವು ನಮ್ಮಂಗ ಗೂಡು ಕಟ್ತಾವ, ಅವು ನಮ್ಮಂಗ ಮರಿಗಳನ್ನು ಹೆರ್ತಾವ. ಮತ್ತು ನಾವು ಹಂಗ ಮಾಡ್ತೀವಿ. ಆದ್ರೆ ಅದಕ್ಕೆ ವಿಚಾರ ಶಕ್ತಿ ಇಲ್ಲ, ನಮಗ ವಿಚಾರ ಶಕ್ತಿ ಇಲ್ಲ. ಅದನ್ನೇ ಈ ಗುರು ಹಿರಿಯರು ನಮಗೆ ಮಾತುಗಳನ್ನು ಹೇಳ್ತಾರ. ಆ ಮಾತಿನೊಳಗ ಎಂದಿಗೂ ಸತ್ಯಾಂಶ ಇರ್ತೈತಿ.
ಮತ್ತು ಮಹತ್ವವಾದ ಅರ್ಥ ಇರ್ತೈತಿ. ಅದನ್ನು ನೀವು ಕೇಳಿ ಧನ್ಯರಾಗ